ವೆಲ್ಕಮ್ ಬ್ಯಾಕ್ ಟು ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ನಾನಿವತ್ತು ಜ್ಯೂಸಿಯಾಗಿರುವ ಮತ್ತು ಬಾಯಲ್ಲಿಟ್ಟರೆ ಹಾಗೆ ಕರಗುವ ಬಾದಾಮ್ ಪೂರಿ ಮಾಡೋದನ್ನ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಮೊದಲು ಪಾಕ ಮಾಡೋಣ. ಸಕ್ಕರೆ ಕರಗಲಿಕ್ಕೆ ಒಂದು ಪಾತ್ರೆಗೆ 2 ಗ್ಲಾಸ್ ಸಕ್ಕರೆ ಹಾಕಿ, ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಇಡೋಣ. ಅಷ್ಟರಲ್ಲಿ ನಾನೀಗ ಹಿಟ್ಟನ್ನ ಕಲಿಸ್ಕೊಳ್ತಿದ್ದೀನಿ. ಮಿಕ್ಸಿಂಗ್ ಬೌಲ್ಗೆ 2 ಬೌಲ್ ಮೈದಾ ಹಿಟ್ಟು ಹಾಕಿ, ಚಿಟಿಕೆ ಉಪ್ಪು ಹಾಕಿ ಮತ್ತು 1 ಸ್ಪೂನ್ ಬಾದಾಮ್ ಪೌಡ್ರ್ ಹಾಕ್ತಿದ್ದೀನಿ. ಈಗ 1/4 ಸ್ಪೂನ್ ಅರಿಶಿನ ಪುಡಿ ಹಾಕೋಣ. ಫ್ರೆಂಡ್ಸ್, ನಾನಿಲ್ಲಿ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಫುಡ್ ಕಲರ್ನ ಯೂಸ್ ಮಾಡ್ತಿಲ್ಲ, ಹಾಗಾಗಿ ಅರಿಶಿಣ ಹಾಕ್ತಿದ್ದೀನಿ. ನಂತರ 1 ಸ್ಪೂನ್ ತುಪ್ಪ ಹಾಕೋಣ. ನಂತರ 2 ಸ್ಪೂನ್ ಕಾದಿರೋ ಎಣ್ಣೆ ಹಾಕೋಣ. ಈಗ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಹಿಟ್ಟು ಕೈಯಲ್ಲಿ ಮುಷ್ಟಿ ಮಾಡಿದಾಗ ಹೀಗೆ ಉಂಡೆ ಆಗಬೇಕು. ಹೀಗಿದ್ರೆ ಪೂರಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೀರು ಹಾಕಿ ಹಿಟ್ಟನ್ನ ಕಲಸೋಣ. ಹಿಟ್ಟು ತುಂಬ ಮೆತ್ತಗೆ ಕಲಿಸ್ಬಾರದು, ಪೂರಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈಗ ಹಿಟ್ಟು ಕಲಸಾಗಿದೆ ನೋಡಿ, ಈ ಹದಕ್ಕಿರಬೇಕು. ಒಂದು ತಟ್ಟೆ ಮುಚ್ಚಿಡೋಣ. 10 ನಿಮಿಷ ಹಿಟ್ಟು ನೆನೆಯಲಿ. ಅಷ್ಟರಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಒಲೆ ಹಚ್ಚಿ ಕರಗಿದ ಸಕ್ಕರೆನ ಕಾಯಲಿಡೋಣ. ನೋಡಿ ಫ್ರೆಂಡ್ಸ್, ಈಗ ಸಕ್ಕರೆ ಕುದಿತಿದೆ, ಪಾಕ ಬಂದಾಗಿದೆ. ಈ ಥರ ಒಂದೆಳೆ ಪಾಕ ಬರಬೇಕು. ಹೀಗೆ ಪಾಕನ ಸ್ವಲ್ಪ ಕೈಲದ್ದಿ ಪ್ರೆಸ್ ಮಾಡಿದಾಗ ಎಳೆ ಎಳೆಯಾಗಿ ಬಂದರೆ ಅದೇ ಒಂದೆಳೆ ಪಾಕ. ಈಗ 2 ಏಲಕ್ಕಿನ ಪುಡಿ ಮಾಡಿ ಪಾಕಕ್ಕೆ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಈಗ ಎಣ್ಣೆ ಕಾಯಲು ಇಡೋಣ. ಇತ್ತ ಹಿಟ್ಟು ನೆಂದಿದೆ, ಪುರಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಹಿಟ್ಟನ್ನ ಈ ಸೈಜ್ಗೆ ತಗೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದರೆ ತಗೊಳ್ಳಿ. ಈಗ ಪೌಡ್ರ್ ಹಿಟ್ಟಿನಲ್ಲಿ ಕಲಸಿರೋ ಪೂರಿ ಹಿಟ್ಟನ್ನು ಅದ್ದಿ ಲಟ್ಸ್ಕೊತಿದ್ದೀನಿ. ನೋಡಿ, ಪೂರಿನ ಇಷ್ಟು ದಪ್ಪವಾಗಿ ಲಟ್ಸ್ಕೋಬೇಕು, ತುಂಬ ತೆಳ್ಳಗಾಗಿ ಲಟ್ಸ್ಕೋಬಾರ್ದು. ಈಗ ಪೂರಿನ ಟ್ರಯಾಂಗಲ್ ಆಗಿ ಮಡಚಿ ಸ್ವಲ್ಪ ಒತ್ತಿ ಲಟ್ಸೋಣ. ತುಂಬ ಪ್ರೆಸ್ ಮಾಡಿ ಲಟ್ಸಬಾರ್ದು, ಪೂರಿ ಉಬ್ಬಲ್ಲ, ಹಾಗೆ ಸ್ವಲ್ಪ ಲಟ್ಸ್ಬೇಕು. ನೋಡಿ, ಹೀಗಿರಬೇಕು. ಈಗ ಹೀಗೆ ಎಲ್ಲ ಪೂರಿನೂ ಲಟ್ಸ್ಕೊತಿದ್ದೀನಿ. ಈಗ ಪೂರಿ ಲಟ್ಸಾಗಿದೆ, ಎಣ್ಣೆ ಕಾದಿದೆ, ಎಣ್ಣೆಯಲ್ಲಿ ಹಾಕಿ ಕರಿಯೋಣ. ಹೀಗೆ ಎಲ್ಲ ಪೂರಿನೂ ಒಂದೊಂದಾಗಿ ಹಾಕಿ ನಿಧಾನವಾಗಿ ಕರಿಯೋಣ. ಫ್ರೆಂಡ್ಸ್, ಪೂರಿನ ಮೀಡಿಯಂ ಫ್ಲೇಮಲ್ಲಿಟ್ಟು ಕರಿಯೋಣ. 2 ಬದಿ ಚೆನ್ನಾಗಿ ಬೇಯಬೇಕು. ಈಗ ಪೂರಿ ಒಂದು ಬದಿ ಬೆಂದಿದೆ, ಮುಗಚಿ ಹಾಕೋಣ. ಫ್ರೆಂಡ್ಸ್, ನೋಡಿ, ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಿಟ್ಟು ಕಲಸುವಾಗ ಕಾದ ಎಣ್ಣೆ ಹಾಕೋದ್ರಿಂದ ಇಷ್ಟು ಚೆನ್ನಾಗಿ ಬರುತ್ತೆ. ಈಗ ಪೂರಿ ಕರೆದಾಗಿದೆ, ಒಂದು ತಟ್ಟೆಗೆ ತೆಗೆದುಕೊಳ್ಳೋಣ. ಪೂರಿ ಸ್ವಲ್ಪ ಆರಲಿ. ಸಕ್ಕರೆ ಪಾಕನೂ ಸಹ ಬಿಸಿ ಇರಬಾರ್ದು, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಈಗ ಪೂರಿ ಆರಿದೆ, ಸಕ್ಕರೆ ಪಾಕಕ್ಕೆ ಎಲ್ಲ ಪೂರಿನ ಹಾಕ್ತಿದ್ದೀನಿ. 1 ಸ್ಪೂನಿಂದ ಪೂರಿನ ಸಕ್ಕರೆ ಪಾಕದಲ್ಲಿ ಮುಳುಗಿಸೋಣ. ಈಗ ಬಾದಾಮ್ ಪೂರಿ ಪಾಕದಲ್ಲಿ 5 ರಿಂದ 10 ನಿಮಿಷ ನೆನೆಯಲು ಬಿಡೋಣ. ಒಂದು ಲಿಂಟ್ ಕ್ಲೋಸ್ ಮಾಡಿ. ಫ್ರೆಂಡ್ಸ್, ಈಗ ಸಕ್ಕರೆ ಪಾಕ ಪೂರಿಗೆ ಎಷ್ಟು ಚೆನ್ನಾಗಿ ಹೀರಿ ಜ್ಯೂಸಿಯಾಗಿದೆ. ಈಗ ಸಿಹಿಯಾದ ಬಾದಾಮ್ ಪೂರಿ ರೆಡಿಯಾಗಿದೆ. ಫ್ರೆಂಡ್ಸ್, ಈ ಬಾದಾಮ್ ಪೂರಿಯನ್ನು 1 ವಾರ ಸ್ಟೋರ್ ಮಾಡಿಟ್ರು ಕೆಡಲ್ಲ. ಫ್ರೆಂಡ್ಸ್, ನಾ ಮಾಡಿರೋ ಈ ಬಾದಾಮ್ ಪೂರಿ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.